ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಕರಣದಲ್ಲಿ ಪವಿತ್ರ ಗೌಡ ಏವನ್ ಆರೋಪಿ ಆಗಿರ್ತಕ್ಕಂಥದ್ದು. ಹಾಗಾದರೆ ಪವಿತ್ರ ಗೌಡ ಅವರು ಸಿನಿಮಾ ಇಂಡಸ್ಟ್ರಿ ಜೊತೆಗೆ ಸಾಕಷ್ಟು ನಂಟನ್ನು ಹೊಂದಿರತಕ್ಕಂಥದ್ರ ಬೆನ್ನಲ್ಲೇ ತಮ್ಮದೇ ಆಗಿರ್ತಕ್ಕಂಥ ಕನಸುಗಳನ್ನು ಈಡೇರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ರೆಡ್ ಕಾರ್ಪೆಟ್ ಸ್ಟುಡಿಯೋ ಕೂಡ ಶುರು ಮಾಡಿದ್ರು. ಸೊ ಆ ಸ್ಟುಡಿಯೋ ಈಗ ಹೇಗಿದೆ ಅನ್ನೋದು ತೋರಿಸ್ತಿದ್ವಿ. ಇದು ನಾವಿರುವಂತಹ ಸ್ಥಳ. ಸೊ ಇಲ್ಲಿ ಅಂತಂದರೆ ಈಗ ರೆಡ್ ಕಾರ್ಪೆಟ್ ಸ್ಟುಡಿಯೋ ಅನ್ನುವಂಥದ್ದು ಇದು ಪವಿತ್ರ ಅವರಿಗೆ ಸೇರಿದ್ದು ಅನ್ನುವಂಥ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ರ ಬೆನ್ನಲ್ಲಿ ಇವಾಗ ಕೂಡ ಅಂದರೆ ಒಂದಿಷ್ಟು ಚಟುವಟಿಕೆಗಳು ನಡೀತಾ ಇದೆ ಯಥಾ ಪ್ರಕಾರ ಅನಿಸುತ್ತೆ. ಸೊ ಸಹಜವಾಗಿ ಏನಂತಂದರೆ ಇದು RR ನಗರದ ಬಳಿಯೇ ಇರುವಂಥದ್ದು. ಸೊ ಇಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋದಲ್ಲಿ ಒಂದು ತಮ್ಮ ಫ್ಯಾಷನ್ನ ಡಿಸೈನರ್ ಆಗುವಂತಹ ಕನಸು ಏನಿತ್ತು, ಅದರಲ್ಲಿ ಉದ್ಯಮದಲ್ಲಿ ಒಂದು ಯಶಸ್ಸನ್ನು ಕಾಣಬೇಕನ್ನುವಂಥ ಏನು ಕನಸುಗಳಿತ್ತು ಅದನ್ನು ಈಡೇರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಇಲ್ಲಿ 2ನೇ ಫ್ಲೋರಲ್ಲಿ ಓಪನ್ ಮಾಡಿರ್ತಕ್ಕಂಥದ್ದು ಇದು ರೆಡ್ ಕಾರ್ಪೆಟ್ ಸ್ಟುಡಿಯೋ. ಪವಿತ್ರ ಗೌಡ ಏನಿದ್ದಾರೋ ಅವರಿಗೆ ಸಂಬಂಧಿಸಿರ್ತಕ್ಕಂಥದ್ದು ಮತ್ತು ಸೇರಿರ್ತಕ್ಕಂಥದ್ದು ಅನ್ನುವಂಥ ಮಾಹಿತಿ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಏನಂತಾರೆ ಕೆಲವು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯ ಜೊತೆಗೆ ಕೂಡ ಈ ಒಂದು ಉದ್ಯಮದಲ್ಲೂ ಕೂಡ ಅವರು ತೊಡಗಿಸ್ಕೊಂಡಿದ್ರು ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಈ ರಸ್ತೆಯ ಎಡಭಾಗದಲ್ಲಿ ಇಲ್ಲಿರುವಂತಹ ರೆಡ್ ಕಾರ್ಪೆಟ್. ಶರಣ್ಯ ಶೇಂಗಾ ಬೆಳೆದು ರೈತೋದ್ಯಮಿಯಾಗಿ ವರ್ಷಕ್ಕೆ 30 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸ್ಟುಡಿಯೋ ಸೊ ಸದ್ಯಕ್ಕೆ ಏನಂತಂದರೆ ಒಟ್ಟಾರೆಯಾಗಿ ಪವಿತ್ರ ಗೌಡ ಅವರು ಕೊಲೆ ಪ್ರಕರಣದಲ್ಲಿ ಈಗ ಏವನ್ ಆರೋಪಿ ಆಗಿರ್ತಕ್ಕಂಥದ್ರ ಬೆನ್ನಲ್ಲೇ ಇದು ರೆಡ್ ಕಾರ್ಪೆಟ್ ಸ್ಟುಡಿಯೋ ಅವ್ರಿಗೆ ಸಂಬಂಧಿಸಿರ್ತಕ್ಕಂಥದ್ದನ್ನು ತೋರಿಸುವಂತಹ ಪ್ರಯತ್ನ ಆಗಿದೆ. ಸೊ ಇಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಕಲೆಕ್ಷನ್ ಆಗಿರ್ಬೋದು, ಕ್ಲಾತಿಂಗ್ ಆಗಿರ್ಬೋದು, ಸೊ ವೆಸ್ಟರ್ನ್, ಇಂಡೋ ವೆಸ್ಟರ್ನ್, ಟ್ರೆಡಿಷನಲ್ ಕ್ರಾಫ್ಟ್ಸ್ ಅನ್ನೋಂಥ ರೀತಿಯಲ್ಲಿ ಸಂಪೂರ್ಣವಾಗಿ ಅಂದರೆ ಟ್ರೆಡಿಷನಲ್ ಔಟ್ಫಿಟ್ಸ್ ಅನ್ನೋಂಥ ಒಂದಿಷ್ಟು ಬೋರ್ಡ್ಗಳನ್ನು ಕೂಡ ಇಲ್ಲಿ ಹಾಕಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಂತಂದರೆ ಇಡೀ ಒಂದು ಸ್ಟುಡಿಯೋ ಇದು ಪವಿತ್ರ ಅವರ ಕನಸಿನಂತೆ ಡಿಸೈನ್ ಆಗಿರ್ತಕ್ಕಂಥದ್ದು. ಸೊ ಒಂದಿಷ್ಟು ಉದ್ಯಮದಲ್ಲಿ ಕೂಡ ತೊಡಗಿಸ್ಕೊಂಡಿದ್ದು ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಂತಂದರೆ ಇದು ಪವಿತ್ರ ಗೌಡ ಏನು ಕೊಲೆ ಪ್ರಕರಣದ ಆರೋಪಿ ಆಗಿದ್ದಾರೆ ಅವರಿಗೆ ಸಂಬಂಧಿಸಿರ್ತಕ್ಕಂಥ ಸ್ಟುಡಿಯೋವನ್ನು ತೋರಿಸುವಂತಹ ಪ್ರಯತ್ನ ಆಗಿದೆ. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.